ಸುಮಾರು ವರ್ಷಗಳಿಂದ ಚೆನ್ನಾಗಿ ತಿಂದುಂಡು ಬಲಿತು ಹೋಗಿರುವ ಬೀದಿ ನಾಯಿಗಳು ಒಂಟಿ ಮನುಷ್ಯರ ಮೇಲೆ ದಾಳಿ ಮಾಡಿ ಗಾಯಗೊಳಿಸೋದು, ಮಕ್ಕಳ ಮೇಲೆ ಎರಗಿ ಕಚ್ಚಿ ಪ್ರಾಣಾಂತಿಕ ಗಾಯಗೊಳಿಸೋದು, ರಾತ್ರಿ ವೇಳೆ ರಸ್ತೆಯಲ್ಲಿ ಓಡಾಡುವ ದ್ವಿಚಕ್ರ ಹಾಗೂ 4 ಚಕ್ರ ವಾಹನಗಳನ್ನು ಅಟ್ಟಾಡಿಸಿಕೊಂಡು ಹೋಗುವ ಬೀದಿ ನಾಯಿಗಳ ನಿಯಂತ್ರಣ ಮಾಡುವಂತೆ ನಗರಸಭೆಗೆ ಹಲವಾರು ದೂರುಗಳು ಬಂದರೂ ಅವುಗಳನ್ನು ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಕೊಡುವ ಸಂಸ್ಥೆಗಳು ಮುಂದೆ ಬಾರದ ಕಾರಣ ಹಲವಾರು ವರ್ಷಗಳಿಂದ ಮುಂದೂಡುತ್ತಾ ಬರಲಾಗಿತ್ತು. ಸಾರ್ವಜನಿಕರ ಶಾಪಕ್ಕೂ ನಗರಸಭೆ ತುತ್ತಾಗಿತ್ತು. ನಗರಸಭೆಯಲ್ಲಿ ನಾಯಿಗಳ ಸಂತಾನಹರಣಕ್ಕೆ ಹಣ ಮೀಸಲಾಗಿಟ್ಟಿದ್ರೂ ಟೆಂಡರ್ ಅಟೆಂಡ್ ಮಾಡದ ಕಾರಣ ಇಷ್ಟು ತಡವಾಗಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಭಾಗ್ಯ ಲಭಿಸಿದೆ. ಆಸ್ರಾ ಎಂಬ NGO ಮುಂದೆ ಬಂದು ಒಪ್ಪಂದ ಮಾಡಿಕೊಂಡ ಕಾರಣ ಇಂದಿನಿಂದಲೇ ನಗರದ 1ನೇ ವಾರ್ಡಿನಿಂದ ಬೀದಿ ನಾಯಿಗಳ ಚಿಕಿತ್ಸೆ ಪ್ರಾರಂಭವಾಗಿದೆ. ಚಿಕ್ಕಬಳ್ಳಾಪುರ ಸಿಟಿಜನ್ ಕ್ಲಬ್ ಅನ್ನೇ ನಾಯಿಗಳ ಚಿಕಿತ್ಸಾ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದು, ಚಿಕಿತ್ಸೆಯ ನಂತರ 3 ದಿನಗಳಿಗೆ ಯಾವ ನಾಯಿಯನ್ನ ಎಲ್ಲಿಂದ ಹಿಡಿದು ತಂದಿದ್ರೋ ಅದೇ ವಾರ್ಡ್ ಅದೇ ಜಾಗದಲ್ಲಿ ಬಿಡುವಂತ ಕೆಲಸ ಮಾಡಲಾಗ್ತದೆ. ಸುಮಾರು 5,000 ನಾಯಿಗಳು ವಾಸವಿರೋದು ಸಮೀಕ್ಷೆಯಲ್ಲಿ ಗೊತ್ತಾಗಿದ್ದು, ನಾವು ಕನಿಷ್ಠ 2,000 ನಾಯಿಗಳಿಗೆ ಚಿಕಿತ್ಸೆ ಕೊಡಿಸುವ ಅಂದಾಜು ಮಾಡಲಾಗಿದೆ. ಇದಕ್ಕೆ ನಾಗರಿಕರು ಸಹಕಾರ ನೀಡಬೇಕು ಅಂತ ಅಧ್ಯಕ್ಷ ಎ ಗಜೇಂದ್ರ ತಿಳಿಸಿದರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ಬೀದಿ ನಾಯಿಗಳ ಸಂತತಿಯನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ನಾವು ಮೊದಲನೇ ದಿನ 1ನೇ ವಾರ್ಡಿಂದ ಪ್ರಾರಂಭ ಮಾಡಿದ್ದೀವಿ. ನಗರದಲ್ಲಿ ಹಲವಾರು ಬೀದಿ ನಾಯಿಗಳು ಏನು ಮಕ್ಕಳಿಗಾಗ್ಬೋದು, ವೆಹಿಕಲ್ಸ್ ಓಡಾಡ್ತಕ್ಕಂಥ ವಯೋವೃದ್ಧರಿಗೆಲ್ಲ ಒಂದು ಹಿಂಬಾಲಿಸ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಗಾಯ ಮಾಡ್ತಕ್ಕಂಥದ್ದು ಸುಮಾರು ಹಲವಾರು ಪ್ರಕರಣಗಳು ನಮಗೆ ದೂರುಗಳು ಬಂದಿತ್ತು. ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ವಿ, ಸುಮಾರು ಕಡೆ ಸಮಸ್ಯೆಗಳಾಗಿ ಉಂಟು ಮಾಡಿರ್ತಕ್ಕಂಥ ಸನ್ನಿವೇಶಗಳು. ಇವತ್ತು ನಾವು ಸುಮಾರು ಚಿಕ್ಕಬಳ್ಳಾಪುರದಲ್ಲಿ ಒಂದು 5,000ಕ್ಕೂ ಹೆಚ್ಚು ಬೀದಿ ನಾಯಿಗಳು ಇದ್ದಾವೆ. ಅದು ರ್ಯಾಶ್ ಆಗಿ ವರ್ತನೆ ಮಾಡ್ತಾಯಿದೆ. ಅದಕ್ಕೆ ಒಂದು 2,000ಕ್ಕಿಂತ ಹೆಚ್ಚು ಬೀದಿ ನಾಯಿಗಳಿಗೆ ಯಾವುದ್ಯಾವುದು ರ್ಯಾಶ್ ವರ್ತನೆ ಮಾಡ್ತಾಯಿದೆ ಆ ಬೀದಿ ನಾಯಿಗಳಿಗೆ ಇವತ್ತು ಚಿಕಿತ್ಸೆ ಮಾಡೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಸಿಟಿಜನ್ ಕ್ಲಬ್ ಅದನ್ನು ಒಂದು ಚಿಕಿತ್ಸೆ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ದೀವಿ. ಇವತ್ತು ಹಂತವಾಗಿ ಪ್ರತಿ ವಾರ್ಡಲ್ಲೂ 31 ವಾರ್ಡ್ಗಳಲ್ಲಿ ಏನು ಒಂದು ಬೀದಿ ನಾಯಿಗಳು ಸಂತತಿಯನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ಒಂದೊಂದು ವಾರ್ಡಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 1ನೇ ವಾರ್ಡ್ನಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ನಾಯಿಗಳನ್ನು ಹಿಡಿದು ತಂದು ನಮ್ಮ ಕೇಂದ್ರದಲ್ಲಿ ಬಿಡ್ತಕ್ಕಂಥ ಕೆಲಸವನ್ನು ಇವತ್ತು ಮುಂಜಾನೆಯಿಂದನೇ ಪ್ರಾರಂಭ ಮಾಡಿದ್ದೀವಿ. ಈ ವೇಳೆ ಉಪಾಧ್ಯಕ್ಷ ನಾಗರಾಜ್, 1ನೇ ವಾರ್ಡಿನ ಕೌನ್ಸಿಲರ್ ಅವರ ಪತಿ ಶಶಿಶೇಖರ್ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.